ಹಲೋ ಗಾಯ್ಸ್, ನಮ್ ಹೀರೋನ ಕುಟುಂಬಕ್ಕೆ ಸೇರ್ಬೇಕಾಗಿರೋಂತ ಒಂದು ದೊಡ್ಡ ನಿಧಿ ಒಂದು ಐಲ್ಯಾಂಡ್ ಅಲ್ಲಿ ಇದೆ. ಆದ್ರೆ ಆ ನಿಧಿ ಎಲ್ಲಿದೆ, ಹೇಗಿದೆ, ಆ ಜಾಗಕ್ಕೆ ಹೋಗ್ಬೇಕಾದ್ರೂ ಹೇಗೆ ಅಂತ ಒಂದು ಚೂರು ಐಡಿಯಾನು ಕೂಡ ಇರೋದಿಲ್ಲ ನಮ್ ಹೀರೋಗೆ. ಆದ್ರೂ ಕೂಡ ನಮ್ ಹೀರೋ ಈ ಒಂದು ಕ್ಲೂನೆಲ್ಲ ಹೇಗೆಲ್ಲ ಕಲೆಕ್ಟ್ ಮಾಡ್ತಾನೆ. ಕೊನೆಗೆ ಇವ್ನ ಫ್ಯಾಮಿಲಿಗೆ ಸೇರ್ಬೇಕಾಗಿರೋಂತ ಆ ಒಂದು ನಿಧಿ ಇವ್ನಿಗೆ ಸಿಗುತ್ತೋ ಇಲ್ವೋ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಲಾಸ್ಟ್ ಅಂಡ್ ಫೌಂಡ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ವಿಶ್ ಅಪಾನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಟು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಾವು ಆಂಡಿ ಅನ್ನೋ ಒಂದು ಹುಡುಗನ ನೋಡ್ತೀವಿ. ಇವನು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾನೆ. ಈ ಒಂದು ಸ್ವಿಮ್ಮಿಂಗ್ ಅಲ್ಲಿ ಇವನು ಫಸ್ಟ್ ಬರ್ಬೇಕು, ಗೆಲ್ಬೇಕು ಅಂತ ಆಸೆ ಇರ್ತಾನೆ. ಯಾಕೆಂದ್ರೆ ಒಂದು ದೊಡ್ಡ ಪ್ರೈಸ್ ಇರುತ್ತೆ. ಆ ಒಂದು ದೊಡ್ಡ ಪ್ರೈಸ್ ನ ಗೆದ್ರೆ ನನ್ನ ಖರ್ಚುಗಳಿಗೆಲ್ಲ ಆಗುತ್ತೆ ಅಂತ ಈ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ನ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಇದು ಇವನ್ ಕೈಲಿ ಆಗೋದಿಲ್ಲ. ಇದರಲ್ಲಿ ಸೋತ್ ಹೋಗ್ಬಿಡ್ತಾನೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತದೆ. ಮತ್ತೆ ಇಲ್ಲೇ ನಾವು ಆಂಡಿ ಇಷ್ಟಪಡ್ತಿರೋಂತ ಒಂದು ಹುಡುಗಿನ ನೋಡ್ತೀವಿ. ಇವಳ ಹೆಸರು ಕ್ಲಿಯರ್ ಅಂತ. ಮತ್ತೆ ನೆಕ್ಸ್ಟ್ ನಾವು ಆಂಡಿ ನಾವು ಶಾಪಿಂಗ್ ಸ್ಟೋರ್ ಅಲ್ಲಿ ನೋಡ್ತೀವಿ. ಇವತ್ತು ಇವನ್ ಫ್ರೆಂಡ್ಸ್ ಗಳೆಲ್ಲ ಒಂದು ಪಾರ್ಟಿ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕೂಲ್ ಡ್ರಿಂಕ್ಸ್ ಗಳೆಲ್ಲ ಕಮ್ಮಿ ಇರುತ್ತೆ. ಇದರಿಂದ ಇವನು ಕದಿಯೋಕೆ ಅಂತ ಇಲ್ಲಿಗೆ ಬಂದಿರ್ತಾನೆ. ಅದೇ ರೀತಿ ಕೆಲವು ಕೂಲ್ ಡ್ರಿಂಕ್ಸ್ ಗಳನ್ನ ಕದ್ಬಿಟ್ಟು ತಗೊಂಡೋಗಿ ಇವನ್ ಫ್ರೆಂಡ್ ಗಳಿಗೆ ಕೊಟ್ರೆ ಅವ್ರ ಫ್ರೆಂಡ್ ಗಳು ಇವನ್ಗೆ ಗುನ್ನ ಇಟ್ಬಿಟ್ಟು ಇವನ್ನ ಅಲ್ಲೇ ಬಿಟ್ಬಿಟ್ಟು ಅವ್ರ ಕಾರ್ ತಗೊಂಡು ಹೊಂಟೋಗ್ಬಿಡ್ತಾರೆ. ಇವನು ಕೂಡ ಹಿಂಗ್ಯಾಕ್ ಮಾಡಿದ್ರು ಅನ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ಆ ಒಂದು ಮಾಲ್ ನ ಸೆಕ್ಯೂರಿಟಿ ಗಾರ್ಡ್ ಗಳು ಇವನ್ನ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಇವನು ಫಸ್ಟ್ ಟೈಮ್ ಏನೇ ರೀತಿ ಸಿಗಾಕೊಂಡಿರೋದಿಲ್ಲ. 3 ಸಲ ಇದೇ ರೀತಿ ಕದ್ದು ತಗೊಳಕೊಂಡಿರ್ತಾನೆ. ಅದಲ್ದಲ್ಲೇ ಇವ್ರ ತಾಯಿ ಕೂಡ ಅದೇ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದ ಪೊಲೀಸ್ ಕಂಪ್ಲೇಂಟ್ ಏನು ಆಗಿರೋದಿಲ್ಲ ಇವನ್ ಮೇಲೆ. ಅವಾಗ ಆಂಡಿನ ತಂದೆ ಜಿಮ್ ಬಂದ್ಬಿಟ್ಟು ಇವನ್ಗೆ ಸರಿಸರಿಯಾಗಿ ಬೈತಾರೆ. ಏನ್ ಮಾಡ್ತಾ ಇದ್ದೀನಿ ನೀನ್ ಮಾಡಿರೋ ತಪ್ಪಿಂದ ನಿಮ್ ತಾಯಿ ಕೆಲ್ಸಕ್ಕೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ಅನ್ಬಿಟ್ಟು ಇವನ್ಗೆ ಸರಿಸರಿಯಾಗಿ ಬೈದ್ಬಿಟ್ಟು ನಿನ್ನ ಇಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ, ನಿನ್ನ ಸ್ವಲ್ಪ ದಿನ ನಿಮ್ ಅಂಕಲ್ ಟ್ರೆಂಡ್ ಜೊತೆಗೆ ನಿನ್ನ ಕಳಿಸ್ತೀನಿ ಅಂತ. ಇವನ್ಗೆ ಈ ಅಂಕಲ್ ಟ್ರೆಂಡ್ ಯಾರು, ಅವ್ರು ಎಲ್ಲಿರ್ತಾರೆ, ಹೇಗಿರ್ತಾರೆ ಅಂತ ಚಿಕ್ಕ ವಯಸ್ಸಿಂದ ಇವ್ನು ನೋಡೇ ಇರೋದಿಲ್ಲ. ಇದರಿಂದ ಇಲ್ಲಿದ್ರೆ ನನ್ನ ಅವ್ರ ಜೊತೆಗೆ ಕಳಿಸ್ಬಿಡ್ತಾರೆ ಅನ್ಬಿಟ್ಟು ಇವನು ನೈಟು ಮನೆ ಬಿಟ್ಟು ಹೋಗೋದಕ್ಕೆ ಪ್ಲಾನ್ ನ ಮಾಡ್ಕೋತಾ ಇರ್ತಾನೆ. ಹೀಗೆ ಎಲ್ಲಾ ವಸ್ತುನ ತಗೊಂಬತ್ತಿರ್ಬೇಕಾದ್ರೆ ಇವನ್ಗೆ ಒಂದು ಕ್ಲಾಕ್ ಸಿಗುತ್ತೆ. ಆ ಕ್ಲಾಕ್ ನ ಕೆಳಗಡೆ ಏನೇನೋ ಬರ್ದಿರುತ್ತೆ. ಆದ್ರೆ ಇದು ಏನು ಅರ್ಥ ಆಗ್ತಾ ಇರೋದಿಲ್ಲ ಇವನ್ಗೆ. ಅವಾಗ ಇವನ್ ತಮ್ಮ ಮಾರ್ಕ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀಯ, ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ನನ್ಗೆ ಅಂಕಲ್ ಟ್ರೆಂಡ್ ಜೊತೆಗೆ ಹೋಗಕ್ ಇಷ್ಟ ಇಲ್ಲ, ಇದರಿಂದ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಇದರಿಂದ ನೀನ್ ಎಲ್ಲೂ ಹೋಗ್ಬಾರ್ದು ಅಂದ್ಬಿಟ್ಟು ಮಾರ್ಕ್ ಏನ್ ಮಾಡ್ತಾನೆ ಅಂದ್ರೆ ಅವ್ರ ತಂದೆ ತಾಯಿಗೆ ಹೇಳ್ಬಿಡ್ತಾರೆ. ಇದರಿಂದ ಅವ್ರ ತಂದೆ ತಾಯಿ ಇವನ್ನ ಎಲ್ಲೂ ಹೋಗೋದಕ್ಕೆ ಬಿಡೋದಿಲ್ಲ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ನಾವು ಅಂಕಲ್ ಟ್ರೆಂಡ್ ನ ನೋಡ್ತೀವಿ. ಇವರು ಇವನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿರ್ತಾರೆ. ಆಂಟಿನ ಮದರ್ ಕೂಡ ಇವ್ರನ್ನ 2 ವಾರ ನಿನ್ ಜೊತೆಗೆ ಇಟ್ಕೋ, ಇವರಿಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿನ ಕಲ್ಸು ಅಂತ ಮಾರ್ಕ್ ಕೂಡ ಇವ್ರ ಜೊತೆಗೆ ಕಳಿಸ್ತಾ ಇರ್ತಾರೆ. ಇದರಿಂದ ಆಂಟಿನೂ ಕೂಡ ಮಾರ್ಕ್ ಏನ್ ಬೇಡ, ನಾನು ಒಬ್ನೇ ಹೋಗ್ತೀನಿ ಅಂದ್ರು ಕೂಡ ಅವ್ರು ಬಿಡೋದಿಲ್ಲ. ಮಾರ್ಕ್ನು ಕೂಡ ಜೊತೆಗೆ ಕಳಿಸ್ತಾರೆ. ಆದ್ರೆ ಮಾರ್ಕ್ಗೆ ಈಜು ಬರೋದಿಲ್ಲ. ಇದರಿಂದ ಅವ್ರ ತಾಯಿ ಯಾವಾಗ್ಲೂ ಕೂಡ ನೀನ್ ಲೈಫ್ ಜಾಕೆಟ್ ನೇ ಹಾಕೊಂಡಿರ್ಬೇಕು, ಇದನ್ನ ಓಪನ್ ಮಾಡ್ಲೇಬೇಡ ಅನ್ಬಿಟ್ಟು ಅವ್ನಿಗೊಂದು ಲೈಫ್ ಜಾಕೆಟ್ ನ ಹಾಕ್ಬಿಟ್ಟು ಅಲ್ಲಿಂದ ಕಳಿಸ್ತಾರೆ. ಅಂಕಲ್ ಟ್ರೆಂಡ್ ಕೂಡ ಇವರಿಬ್ಬರನ್ನ ಕರ್ಕೊಂಡು ಒಂದು ಐಲ್ಯಾಂಡ್ ಗೆ ಬರ್ತಾನೆ. ಈ ಒಂದು ಐಲ್ಯಾಂಡ್ ಹೆಸರು ವಾಲ್ಟನ್ ಐಲ್ಯಾಂಡ್ ಅಂತ. ಆಕ್ಚುಲಿ ಈ ಒಂದು ವಾಲ್ಟನ್ ಐಲ್ಯಾಂಡ್ ಇವ್ರದೇ ಆಗಿರುತ್ತೆ. ಅಂದ್ರೆ ಈ ಆಂಡಿ ಇದನ್ನೆಲ್ಲ ಅವ್ರ ತಾತಂದಾಗಿರುತ್ತೆ. ಆದ್ರೆ ಇವಾಗ ಇವ್ರ ಐಲ್ಯಾಂಡ್ ಕೈ ತಪ್ಪೋಗುವಂತ ಒಂದು ಪರಿಸ್ಥಿತಿಗೆ ಬಂದಿರುತ್ತೆ. ಈ ಒಂದು ಜಾಗನ ಜಾನ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನು ಈ ಒಂದು ಐಲ್ಯಾಂಡ್ ನ ಪರ್ಚೇಸ್ ಮಾಡಿರ್ತಾನೆ. ಇದರಿಂದ ಈ ವಾಲ್ಟನ್ ಐಲ್ಯಾಂಡ್ ನ ಹೆಸರನ್ನ ತೆಗಿತಾ ಇರ್ತಾರೆ. ಮತ್ತೆ ಅಂಕಲ್ ಟ್ರೆಂಡ್ ಇವರಿಬ್ಬರನ್ನ ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ. ಇವ್ರ ಮನೆ ಒಳಗಡೆ ಬಂದಾಗ ಒಂದು ಮ್ಯಾಪ್ ನ ನೋಡ್ತಾನೆ ನಮ್ ಹೀರೋ. ಅದರಲ್ಲಿ ವೆಸ್ಟ್ ಫಾರೆಸ್ಟ್ ಅಂತ ಇರುತ್ತೆ. ಈ ವೆಸ್ಟ್ ಫಾರೆಸ್ಟ್ ಹತ್ರ ಏನಿದೆ ಅಂತ ಎಲ್ಲ ಕೇಳಿದಾಗ ನನ್ಗೇನು ಗೊತ್ತಿಲ್ಲ, ಅಲ್ಲೇನು ಇಲ್ಲ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾನೆ. ಇಲ್ಲಿಂದ ಸೀನು ನೈಟ್ ಗೆ ಶಿಫ್ಟ್ ಆಗುತ್ತೆ. ನೈಟ್ ಎಲ್ಲ ಹೀಗೆ ಗೇಮ್ ಮಾಡ್ತಿರ್ಬೇಕಾದ್ರೆ ನಮ್ ಹೀರೋ ಕೇಳ್ತಾನೆ, ಒಂದು ಕಾಲದಲ್ಲಿ ನಮ್ ತಾತ ಎಲ್ಲ ಶ್ರೀಮಂತರಾಗಿದ್ದು ಅಂತ ವಿಷಯ ನನಗೆ ಗೊತ್ತಾಗಿದೆ, ಆದ್ರೆ ಇವಾಗ ಯಾಕೆ ನಾವು ಬಡವರಾಗಿದ್ದೀವಿ ಅಂತ. ಅದಕ್ಕೆ ಅಂಕಲ್ ಟ್ರೆಂಡ್ ಕೂಡ ಅದ್ರ ಬಗ್ಗೆ ನನ್ಗೇನು ಜಾಸ್ತಿ ಗೊತ್ತಿಲ್ಲ. ಒಂದು ದಿನ ನಮ್ ತಂದೆ ಬೋಟು ಸಮುದ್ರದ ಮಧ್ಯ ಸಿಕ್ತು, ಆದ್ರೆ ನಮ್ಗೆ ನಮ್ ತಂದೆನೆ ಸಿಗ್ಲಿಲ್ಲ. ಅದಾದ್ಮೇಲೆ ನಾವು ನಮ್ಮ ಆಸ್ತಿನೆಲ್ಲ ಕಳ್ಕೊತಾ ಹೋದು. ಅದಕ್ಕೆ ಆಂಟಿನೂ ಕೂಡ ಹಾಗಿದ್ರೆ ನಮ್ ತಾತ ಎಷ್ಟೊಂದು ಹಣನ ಸಂಪಾದಿಸಿದ್ರಲ್ಲ ಅದನ್ನೆಲ್ಲ ಎಲ್ಲಿಟ್ಟಿದ್ದಾರೆ ಅಂತ ಕೇಳ್ತಾನೆ. ಇದರಿಂದ ಅಂಕಲ್ ಟ್ರೆಂಡ್ ಕೂಡ ಇದೇ ಐಲ್ಯಾಂಡ್ ಅಲ್ಲಿ ಯಾವ್ದೊಂದು ಜಾಗದಲ್ಲಿ ಬಚ್ಚಿಟ್ಟಿದ್ದಾರೆ, ನಾನು ತುಂಬಾ ಹುಡುಕ್ತೆ, ನನ್ಗೂ ಸಿಕ್ಕಿಲ್ಲ ಅಂತ. ಇಷ್ಟೇ ನನಗೆ ಗೊತ್ತಿರೋದು, ಇನ್ಮೇಲೆ ಏನು ಕೇಳ್ಬೇಡ ಅನ್ಬಿಟ್ಟು ಕಳಿಸ್ಬಿಡ್ತಾನೆ ಇವನ್ನ ಮನ್ಕೊಳ್ಳೋದಕ್ಕೆ. ಇದರಿಂದ ಆಂಟಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಏನ್ ಮಾಡ್ತಾನೆ, ಹೀಗೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನೈಟ್ ನಡ್ಕೊಂಡು ಹೋಗ್ತಾ ವೆಸ್ಟ್ ಫಾರೆಸ್ಟ್ ಸೈಡ್ ಗೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಅದ್ರೊಳಗಡೆ ಹೋಗ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಯಾರೋ ಒಬ್ಬ ಬಂದ್ಬಿಟ್ಟು ಇವನ್ಗೆ ಗನ್ನು ಏಮ್ ಪಾಯಿಂಟ್ ಮಾಡ್ಬಿಡ್ತಾನೆ. ಯಾರು ನೀನು ಇಲ್ಲಿಗೆ ಅಂತ ಬಂದಿದ್ಯಾ ಅಂತ ಎಲ್ಲ ಕೇಳಿದಾಗ ಇಲ್ಲೇ ನಾನು ಸುಮ್ನೆ ಸುತ್ತಾಡಕ್ ಬಂದಿದೆ ಹಾಗೆ ಹೀಗೆ ಅಂತಾನೆ. ಇನ್ನೊಂದ್ಸಲಿ ಇಲ್ಲಿ ಏನಾರು ಕಾಣಿಸ್ಕೊಂಡ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅನ್ಬಿಟ್ಟು
ಅವ್ನ ಕೈನ ಕಟ್ಟಾಕ್ಬಿಟ್ಟು ಮತ್ತೆ ಮಕಾನ ಕವರ್ ಮಾಡ್ಕೊಂಡು ಅವನ್ನ ಒಂದು ಗಾಡಿಲಿ ಹಾಕೊಂಡು ತಗೊಂಡ್ ಹೋಗ್ಬಿಟ್ಟು ಈ ಟ್ರೈನ್ ನ ಮನೆ ಮುಂದೆ ಬಿಸಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವನು ಕೂಡ ಅವನ ಕೈನ ಬಿಡಿಸ್ಕೊಂಡು ಶಿಸ್ತಾಗಿ ಮನೆ ಒಳಗಡೆ ಬಂದ್ಬಿಡ್ತಾನೆ. ಬಂದಾಗ ಇವನಿಗೆ ಕನ್ಫರ್ಮ್ ಆಗಿರುತ್ತೆ ನಮ್ ತಾತ ಬಚ್ಚಿಟ್ಟಿರೋ ಟ್ರೆಜರು ಇಲ್ಲೇ ಇದೆ, ಅದನ್ನ ಇವರು ಹುಡುಕ್ತಾ ಇದ್ದಾರೆ, ಆದಷ್ಟು ಬೇಗ ಇದನ್ನ ನಾನ್ ಹುಡುಕ್ಬೇಕೀಗ ಅಂತ. ಅದಕ್ಕೋಸ್ಕರ ಅಂತ ಇವ್ರ ತಂದೆ ಮನೆಯಿಂದ ಒಂದು ಚಿಕ್ಕ ಗಡಿಯಾರ ಲಾಕೆಟ್ ನ ತಂದಿರ್ತಾನೆ. ಅದ್ರ ಮೇಲೆ ಕೆಲವು ವರ್ಡ್ಸ್ ಗಳು ಬರ್ದಿರುತ್ತೆ, ಅದನ್ನ ರೀಡ್ ಮಾಡ್ತಾನೆ. ಮತ್ತೆ ಇವ್ನಿಗೆ ಏನು ಅರ್ಥ ಆಗೋದಿಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಅಂದ್ರೆ ಫಸ್ಟ್ ಈ ಐಲ್ಯಾಂಡ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ಬಿಟ್ಟು ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆ ಮಾರ್ಕ್ ನ ಕರ್ಕೊಂಡು ಆ ಒಂದು ಐಲ್ಯಾಂಡ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಅಂತ ಹೋಗ್ತಾನೆ. ಹೀಗೆ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕಾದ್ರೆ ಒಂದು ಶಾಪ್ ಒಳಗಡೆ ಹೋಗ್ತಾನೆ. ಅಲ್ಲಿ ಇವ್ನಿಗೆ ಕ್ಲೇರ್ ಮೀಟ್ ಆಗ್ತಾಳೆ. ಈ ಕ್ಲೇರ್ ಬೇರೆ ಯಾರು ಅಲ್ಲ, ಈ ಐಲ್ಯಾಂಡ್ ನ ಪರ್ಚೇಸ್ ಮಾಡ್ತಾ ಇದ್ದಾನಲ್ಲ ಜಾನ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್, ಅವನ ಮಗಳಾಗಿರ್ತಾಳೆ ಇವಳು. ಅವಳನ್ನ ಮೀಟ್ ಮಾಡಿ ಹಾಗೆ ಅವಳ ಜೊತೆ ಮಾತಾಡ್ಕೊಂಡು ಹೀಗೆ ಮುಂದೆ ಬರ್ತಿರ್ಬೇಕಾದ್ರೆ ವೆಸ್ಟ್ ಫಾರೆಸ್ಟ್ ಸೈಡ್ ಗೆ ಬರ್ತಾರೆ. ಬಂದಾಗ ಅಲ್ಲೆಷ್ಟೊಂದು ಕ್ರಾಸ್ ನ ಸಿಂಬಲ್ ಗಳೆಲ್ಲ ಇರುತ್ತೆ. ಅವಾಗ ಕ್ಲಿಯರ್ ಹೇಳ್ತಾಳೆ ಈ ಒಂದು ವೆಸ್ಟ್ ಫಾರೆಸ್ಟ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾ ಜನ ಇದರೊಳಗಡೆ ಹೋಗಿದ್ದಾರೆ, ಆದ್ರೆ ಹೋದವ್ರು ಯಾರು ಕೂಡ ವಾಪಸ್ ಬಂದಿಲ್ಲ, ಮತ್ತೆ ಅವ್ರಗಳ ಒಂದು ಶವ ಕೂಡ ಸಿಕ್ಕಿಲ್ಲ. ಇದರಿಂದ ಅವ್ರನ್ನ ಒಂದು ನೆನಪಿಗಾಗಿ ಈ ರೀತಿ ಕ್ರಾಸ್ ಗಳನ್ನ ನೆಟ್ಟಿದ್ದಾರೆ ಅಂತ. ಇದನ್ನೆಲ್ಲ ಕೇಳಿ ಆಂಡಿಗೆ ಇಂಟ್ರೆಸ್ಟ್ ಅನ್ಸ್ಬಿಟ್ಟು ನಡಿ ಬಾ ಒಳಗಡೆ ಹೋಗೋಣ ಅಂತ. ಅದಕ್ಕೆ ಇವಳು ಒಪ್ಕೊಳ್ಳೋದಿಲ್ಲ, ನಾನ್ ಬರೋದಿಲ್ಲ, ಬೇಕಾದ್ರೆ ನೀವು ಹೋಗಿ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮಾರ್ಕ್ ಕೂಡ ನಾನ್ ನೋಡ್ಲೇಬೇಕು ಅನ್ಬಿಟ್ಟು ಒಳಗಡೆ ಹೊರಟೋಗ್ಬಿಡ್ತಾನೆ. ಇವನ್ನ ಕರ್ಕೊಂಡ್ ಬರೋದಕ್ಕೆ ಅನ್ಬಿಟ್ಟು ಆಂಡಿನೂ ಕೂಡ ಒಳಗಡೆ ಹೋಗ್ತಾನೆ. ಇಬ್ರು ಕೂಡ ಒಂದು ಫಾರೆಸ್ಟ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಟ್ರ್ಯಾಪ್ ಒಳಗಡೆಗೆ ಆಂಡಿ ಬಿದ್ದೋಗ್ಬಿಡ್ತಾನೆ. ಅವಾಗ ಆಂಟಿ ನೋಡ್ತಾನೆ ಅಕ್ಕಪಕ್ಕ ಎಲ್ಲ ಮನುಷ್ಯರ ಮೂಳೆಗಳಿರುತ್ತೆ, ಇದರಿಂದ ಸಿಕ್ಕಾಪಟ್ಟೆ ಭಯ ಪಡ್ಕೊಂಡ್ಬಿಡ್ತಾನೆ. ಇದರಿಂದ ಮಾರ್ಕೋಗೆ ನೀನ್ ಹೋಗಿ ಅಂಕಲ್ ಟ್ರೆಂಡ್ ನ ಕರ್ಕೊಂಬ ಅಂತ ಹೇಳಿ ಕಳಿಸ್ತಾನೆ. ಅವನು ಕೂಡ ಹೋಗ್ಬಿಟ್ಟು ಅಂಕಲ್ ಟ್ರೆಂಡ್ ನ ಕರ್ಕೊಂಡ್ಬರ್ತಾನೆ. ಅಂಕಲ್ ಟ್ರೆಂಡ್ ಇವನ್ನ ಕಾಪಾಡ್ಕೊಂಡು ಮನೆ ಹತ್ರ ಕರ್ಕೊಂಡ್ಬರ್ತಾನೆ. ಕರ್ಕೊಂಡ್ಬಂದ್ಬಿಟ್ಟು ಇವ್ರಿಗೆ ಸರಿಸರಿಗೆ ಬೈತಾ ಇರ್ತಾರೆ, ನಾನು ಹೇಳಿದ್ರು ಕೂಡ ಏಂತಕ್ಕೆ ಜಾಗಕ್ಕೆ ಬರ್ತಾ ಇದ್ದೀರಾ, ಈ ವೆಸ್ಟ್ ಫಾರೆಸ್ಟ್ ಅಲ್ಲಿ ಏನು ಇಲ್ಲ, ಚಿನ್ನನೂ ಇಲ್ಲ, ದೆವ್ವನೂ ಇಲ್ಲ, ಏನೂ ಇಲ್ಲ, ಇನ್ಮೇಲೆ ಈ ಕಡೆಗೆ ಬಂದ್ರೆ ಸರಿ ಇರೋದಿಲ್ಲ ಅನ್ಬಿಟ್ಟು ಬೈದ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಜಾನು ಇವನ ಹತ್ರ ಬರ್ತಾನೆ, ಆಂಟಿ ಹತ್ರ ಮೀಟ್ ಮಾಡೋಣ ಅನ್ಬಿಟ್ಟು. ಬಂದ್ಬಿಟ್ಟು ಇವನ ತನ್ನ ಮನೆಗೆ ಇನ್ವೈಟ್ ಮಾಡ್ತಾನೆ. ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾನೆ. ಅವ್ನು ಹೋಗಾದ್ಮೇಲೆ ಇವನು ಅವ್ರ ಮನೆಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆನ ಮಾಡ್ಕೋತಾ ಇರ್ತಾನೆ. ಆವಾಗ ಅಂಕಲ್ ಟ್ರೆಂಡ್ ಬಂದ್ಬಿಟ್ಟು ನೋಡು ಅವನಿಂದ ನೀನು ತುಂಬಾ ಹುಷಾರಾಗಿರ್ಬೇಕು, ಯಾಕೆಂದ್ರೆ ಅವ್ನು ತುಂಬಾ ಚಾಲಾಕು, ನಿನ್ನ ಯೂಸ್ ಮಾಡ್ಕೊಂಡ್ ಬೇಕಾದ್ರೆ ಅವ್ನ ಕೆಲಸ ನಾನು ಪೂರೈಸ್ಕೊಂಡ್ಬಿಡ್ತಾನೆ, ಹುಷಾರಾಗಿರು ಅನ್ಬಿಟ್ಟು ಹೇಳ್ತಾನೆ. ಇದರಿಂದ ಇವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಜಾನ್ ನ ಮನೆಗೆ ಬರ್ತಾನೆ. ಜಾನ್ ಕೂಡ ಇವನ ತನ್ನ ರೂಮಿಗೆ ಕರ್ಕೊಂಡೋಗಿ ಹೇಳ್ತಾ ಹೋಗ್ತಾನೆ ಇವ್ರ ತಾತನ ಬಗ್ಗೆ. ನಿಮ್ ತಾತ ವರ್ಲ್ಡ್ ವಾರ್ 2 ಆದ್ಮೇಲೆ ಒಬ್ಬ ಟ್ರೆಜರ್ ಹಂಟರ್ ಆಗಿದ್ರು. ಅವ್ರು ಎಷ್ಟು ಚಿನ್ನನ ಕಂಡಿಡ್ದಿದ್ದಾರೆ ಅಂದ್ರೆ ಅದು ಎಷ್ಟೇ ಖರ್ಚು ಮಾಡಿದ್ರು ಕಮ್ಮಿನೇ ಆಗದಿರಷ್ಟು ಚಿನ್ನನ ಕಂಡಿಡ್ದಿದ್ದಾರೆ. ಆದ್ರೆ ಅದು ಇದೇ ಐಲ್ಯಾಂಡ್ ಅಲ್ಲಿ ಇದೆ. ಈಗಿರೋಂತ ನಾನ್ ಪರಿಸ್ಥಿತಿ ನಾನು ಆ ಚಿನ್ನನ ಹುಡ್ಕೋಕ್ ಆಗ್ತಿಲ್ಲ, ಬೇಕಾದ್ರೆ ನೀನು ಆ ಒಂದು ಚಿನ್ನನ ಹುಡುಕು ಅಂತ ಇವನ್ ತಲೆಗೆ ತುಂಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಅದೇ ಮನೆಯಲ್ಲಿ ಕ್ಲಿಯರ್ ಮೀಟ್ ಆಗ್ತಾಳೆ. ಆಕ್ಚುಲಿ ಇವಾಗ ಇವ್ರು ಇರುವಂತಹ ಮನೆನ ಹೊಡೆದಾಕಿ ಹೊಸದಾಗಿ ರೆನೋವೇಟ್ ಮಾಡ್ತಾ ಇರ್ತಾರೆ. ಇದರಿಂದ ಆ ಮನೆನೆಲ್ಲ ತೋರಿಸ್ತಾ ಇರ್ತಾಳೆ. ಅದೇ ಜಾಗದಲ್ಲಿ ನಮ್ ಹೀರೋ ಒಂದು ತಾತನ ಫೋಟೋನ ನೋಡ್ತಾರೆ. ಇವ್ರ ತಾತನ ಹೆಸರು ರಿಚರ್ಡ್ ವಾಲ್ಟನ್ ಅಂತ. ಮತ್ತೆ ಕ್ಲಿಯರ್ ಇವನ್ನ ಕರ್ಕೊಂಡು ಒಂದು ರೂಮ್ ಗೆ ಹೋಗ್ತಾಳೆ. ಅಲ್ಲಿ ಹೋದಾಗ ಇವನು ಒಂದು ವರ್ಲ್ಡ್ ವಾರ್ 2 ನ ಡಿಕೋಡರ್ ನ ನೋಡ್ತಾನೆ. ಈ ಡಿಕೋಡರ್ ಆಕ್ಚುಲಿ ಇವ್ರ ತಾತನೇ ಕ್ರಿಯೇಟ್ ಮಾಡಿರೋದು. ಅದನ್ನ ಒಂದು ಲಾಕರ್ ಇಂದ ಕವರ್ ಮಾಡಿ ಇಟ್ಟಿರ್ತಾರೆ. ಆದ್ರೆ ಈ ಒಂದು ಲಾಕರ್ ನ ಕೀ ಇವ್ರ ತಂದೆ ಹತ್ರ ಇರುತ್ತೆ. ಅದನ್ನು ಕೂಡ ಇವಳು ಇವನ್ಗೆ ತೋರಿಸ್ತಾಳೆ. ಅದನ್ನ ತೋರಿಸ್ಬಿಟ್ಟು ಹೀಗೆ ಆಚೆ ಮಾತಾಡ್ಕೊಂಡ್ ಬರ್ತಿರ್ಬೇಕಾದ್ರೆ ನಮ್ ಹೀರೋ ಗೊತ್ತಾಗುತ್ತೆ ಒಂದು ಟೈಮ್ ಅಲ್ಲಿ ಈ ಜಾನ್ ಇರೋಂತ ಒಂದು ಮನೆ ಇದೆಯಲ್ಲ, ಇದು ಆಕ್ಚುಲಿ ಅಂಕಲ್ ನ ಟ್ರೆಂಡ್ ಆಗಿತ್ತು ಅಂತ. ಅವ್ರು ಒಂದು ಜೂಜ್ ಅಲ್ಲಿ ಸೋತೋಗ್ಬಿಟ್ಟು ಈ ಮನೆನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಈ ವಿಷಯ ಇವನಿಗೆ ಗೊತ್ತಾಗಿ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ನಮ್ ಹೀರೋನು ಕೂಡ ವಾಪಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ಒಂದು ವೆಸ್ಟ್ ಫಾರೆಸ್ಟ್ ನ ದಾಟ್ಕೊಂಡು ಹೋಗ್ತಾ ಇರ್ತಾನೆ. ನೋಡ್ತಾನೆ ಯಾರೋ ಕೆಲವು ವ್ಯಕ್ತಿಗಳು ಆ ಒಂದು ವೆಸ್ಟ್ ಫಾರೆಸ್ಟ್ ಒಳಗಡೆ ಏನೋ ಹುಡುಕ್ತಾ ಇರ್ತಾರೆ. ಅದನ್ನ ಇವ್ನು ನೋಡ್ತಾ ಇರ್ತಾನೆ. ಇವನ್ ಇರೋದು ಇವ್ರಿಗೆ ಗೊತ್ತಾಗ್ಬಿಟ್ಟು ಇವನ್ನ ಹಿಡ್ಕೊಳಕ್ಕೆ ಅಂತ ಬಂದಾಗ ಇವ್ನು ಫಾಸ್ಟ್ ಆಗಿ ಸೈಕಲ್ ನ ಹೊಡ್ಸ್ಕೊಂಡು ತನ್ನ ಮನೆ ಕಡೆಗೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಅಂಕಲ್ ನ ಹುಡುಕ್ತಾ ಇರ್ತಾನೆ. ಇಲ್ಲಿ ಅವ್ರಿಗೆ ಏನೋ ಒಂದು ಹೇಳ್ಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಅವಾಗ ಇವನ್ಗೆ ಇವ್ರ ತಂದೆ ರೂಮಲ್ಲಿ ಸಿಕ್ಕಿರೋ ತರನೇ ಇಲ್ಲೂ ಕೂಡ ಅವನಿಗೆ ಒಂದು ಪಾಕೆಟ್ ವಾಚ್ ಸಿಗುತ್ತೆ. ಅದನ್ನ ಓಪನ್ ಮಾಡಿ ಓದ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಅಂಕಲ್ ಟ್ರೆಂಡ್ ಬಂದ್ಬಿಟ್ಟು ಅದನ್ನ ಕಿತ್ಕೊಂಡ್ಬಿಡ್ತಾರೆ. ಅದಕ್ಕೆ ನಮ್ ಹೀರೋನು ಕೂಡ ವೆಸ್ಟ್ ಫಾರೆಸ್ಟ್ ಅಲ್ಲಿ ಯಾರು ಏನು ಹುಡುಕ್ತಾ ಇದ್ದಾರೆ, ನಮ್ ತಾತ ನಿಧಿ ನಿಜವಾಗ್ಲೂ ಇದೆ, ಹುಡುಕ್ಬೇಕು ಬನ್ನಿ ಅಂತ ಇವ್ನು ಕೇಳ್ತಾನೆ ಇರೋದಿಲ್ಲ. ಇದರಿಂದ ಇವನ್ಗೂ ಕೋಪ ಬಂದ್ಬಿಟ್ಟು ಸರಿಯಾಗೆ ಬೈತಾನೆ ಇವನು ಅಂಕಲ್ ಟ್ರೆಂಡ್ಗೆ. ಈಗ ಜಾನ್ ಇರೋಂತ ಮನೆ ನಮ್ದಾಗಿತ್ತಲ್ಲ, ನೀವೊಂದು ಜೂಜ್ ಅಲ್ಲಿ ಸೋತ್ಬಿಟ್ಟು ಆ ಮನೆನ ಕಳ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ, ಹಾಗೆ ಹೀಗೆ ಅಂತ ಬೈತಾ ಇರ್ತಾನೆ. ಅದಕ್ಕೆ ಅವನು ಕೂಡ ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ, ಒಂದು ಜಾಗನ ನೀನು ತಗೊಂಡ್ರೆ ಆ ಜಾಗಕ್ಕೆ ಕರೆಕ್ಟ್ ಆಗಿರೋ ಟ್ಯಾಕ್ಸ್ ನನಗೆ ಕಟ್ಬೇಕಾಗುತ್ತೆ. ಟ್ಯಾಕ್ಸ್ ನ ಕಟ್ಟಿಲ್ಲ ಅಂದ್ರೆ ಈ ಗೌರ್ಮೆಂಟ್ ಅದನ್ನ ಕವರ್ ಮಾಡ್ಕೊಂಡ್ಬಿಡುತ್ತೆ. ನಮ್ಮ ಮನೆನ ನಾನು ಕಾಪಾಡ್ಕೊಬೇಕು ಅಂದ್ಬಿಟ್ಟು ಈ ಜಾನ್ ಹತ್ರ ನಾನು ಜೂಜ್ ನ ಆಡ್ದೆ, ಅದ್ರಲ್ಲಿ ನಾನು ಸೋತೋಗ್ಬಿಟ್ಟೆ. ಇದ್ರಲ್ಲಿ ನಂದೇನ್ ತಪ್ಪಿದೆ, ನಾನ್ ಟ್ರೈ ಮಾಡಿದೆ ಆದ್ರೆ ನನ್ನ ಕೈಲಿ ಆಗ್ಲಿಲ್ಲ ಅಂತ. ಇದರಿಂದ ಆಂಟಿನೂ ಕೂಡ ಇವ್ರ ಅಂಕಲ್ಗೆ ಸ್ವಲ್ಪ ಬೈದ್ಬಿಟ್ಟು ಬೇಜಾರಾಗ್ಬಿಟ್ಟು ತನ್ನ ಪಾಡಿ ತನ್ನ ರೂಮ್ ಒಳಗಡೆ ಹೊರಟೋಗ್ಬಿಡ್ತಾನೆ. ಮತ್ತೆ ನಮ್ ಹೀರೋ ಹೀಗೆ ಬೇಜಾರ ಕೂತಿರ್ಬೇಕಾದ್ರೆ ಇವ್ರ ತಮ್ಮ ಮಾರ್ಕ್ ಬರ್ತಾನೆ. ಬಂದ್ಬಿಟ್ಟು ಅವನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಒಂದು ನದಿನ ಹೇಗ್ ಹುಡುಕ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಮಾತಾಡ್ತಾ ಇರ್ತಾನೆ. ಅವಾಗ ಮಾರ್ಗು ಆ ಪಾಕೆಟ್ ವಾಚ್ ನ ನೋಡ್ತಾನೆ.
ಅದರಲ್ಲಿರುವಂತ ಕೆಲವು ಲೆಟರ್ಸ್ ಗಳನ್ನ ಓದ್ತಾನೆ. ಈ ಮಾರ್ಕು ಸ್ವಲ್ಪ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾನೆ ಕ್ಲೂಗಳನ್ನೆಲ್ಲ. ಇದರಿಂದ ಆ ಪಾಕೆಟ್ ವಾಚ್ ಅಲ್ಲಿ ಏನ್ ಬರ್ದಿತ್ತು ಅನ್ನೋದನ್ನ ಕ್ಲೀನ್ ಆಗಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾನೆ. ಅದ್ರಲ್ಲಿ ಅಂತ್ಯನೇ ಆರಂಭ, ಆರಂಭನೇ ಅಂತ್ಯ ಅಂತ ಬರ್ದಿರುತ್ತೆ. ಇದನ್ನ ಏನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಾರ್ಕ್ಗೆ ಈಸಿಯಾಗಿ ಗೊತ್ತಾಗೋಗ್ಬಿಡುತ್ತೆ ಅದ್ ಬೇರೆ ಯಾವ್ದು ಅಲ್ಲ, ಅದು ಟೈಮ್ ಅಂತ, ಅಂದ್ರೆ ಮಧ್ಯರಾತ್ರಿ 12 ಗಂಟೆ ಅಂತ. ಮತ್ತೆ ಇವ್ರಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಯಾವ ಬೆಳಕು ಮೂವ್ ಆಗಲ್ವೋ ಅದೇ ಬೆಳಕಿನ ಜಾಗದಲ್ಲಿ ನಿಮ್ಗೆ ಒಂದು ಕ್ಲೂ ಸಿಗುತ್ತೆ ಅಂತ. ನಮ್ಮ ಮಾರ್ಕ್ಗೆ ಗೊತ್ತಾಗೋಗ್ಬಿಡುತ್ತೆ ಆ ಒಂದು ಬೆಳಕು ಬೇರೆ ಯಾವ್ದು ಅಲ್ಲ, ಅದು ನಕ್ಷತ್ರ ಅಂತ. ಇದರಿಂದ ಅಂಕಲ್ ಟ್ರೈನ್ಗೆ ಹೇಳ್ತಾರೆ ಮನೆ ಆಚೆ ಹೋಗ್ಬಿಟ್ಟು ನಾರ್ತ್ ಸೈಡ್ ಅಲ್ಲಿ ಸಮುದ್ರ ಪಕ್ಕ ಆ ಒಂದು ನಕ್ಷತ್ರನ ನೋಡ್ತಾ ಇರ್ತಾರೆ, ಏನಾರ ಕ್ಲೂ ಸಿಗುತ್ತಾ ಅಂತ. ಹಾಗೆ ನೋಡ್ತಿದ್ದಂಗೆ ಬೆಳಗ್ಗೆ ಕಳೆದೋಗ್ಬಿಡುತ್ತೆ, ಇವ್ರಿಗೆ ಯಾವ ಕ್ಲೂನು ಸಿಗೋದಿಲ್ಲ. ಇದರಿಂದ ಮನೆಗೆ ವಾಪಸ್ ಬರ್ತಾ ಇರ್ತಾರೆ ಬೇಜಾರ್ ಮಾಡ್ಕೊಂಡು. ಈ ವಿಷಯ ಅಂಕಲ್ ಟ್ರೈನ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಇವ್ರು ನೈಟ್ ಎಲ್ಲ ಹೊರಗಡೆ ಇದ್ದಾರೆ ಅಂತ. ಇದರಿಂದ ಇನ್ನೂ ಕೋಪ ಬಂದ್ಬಿಟ್ಟು ಇವ್ರು ಸೈಕಲ್ನೆಲ್ಲ ಕಿತ್ಬಿಟ್ಟು ಲಾಕ್ ಮಾಡ್ಬಿಡ್ತಾರೆ. ಇನ್ಮೇಲೆ ನೀವು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು ಅನ್ಬಿಟ್ಟು. ಆಗ ಅದೇ ಜಾಗಕ್ಕೆ ಕ್ಲೇರ್ ಬರ್ತಾಳೆ. ಕ್ಲೇರ್ ಬಂದಿದ ತಕ್ಷಣ ನೈಟ್ ಸಮುದ್ರ ಪಕ್ಕ ಬರ್ನ್ ಫೈರ್ ಹಾಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಬರ್ತಿ ಅಂದಾಗ ಇವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ನೈಟ್ ಆಗ್ತಿದ್ದಂಗೆ ಅದೇ ರೀತಿ ಸಮುದ್ರ ಪಕ್ಕ ಒಂದು ಬಾನ್ ಫೈರ್ ಹಾಕೊಂಡು ಹೀಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಇದೇ ಜಾಗದಲ್ಲಿ ನಮ್ ಹೀರೋ ಅವಳಿಗೆ ಒಂದು ಚೈನ್ ನ ಗಿಫ್ಟ್ ಆಗಿ ಕೊಡ್ತಾನೆ. ಇದರಿಂದ ಅವಳು ಕೂಡ ಅವಳ ಕತ್ತಲ್ಲಿ ಹಾಕೊಂಡಿದಂತ ಒಂದು ಚೈನ್ ನ ಕೊಡ್ತಾಳೆ. ಆ ಒಂದು ಚೈನ್ ಒಳಗಡೆ ಒಂದು ಕೀ ಇರುತ್ತೆ, ಆದ್ರೆ ಇವನು ಅದನ್ನ ಈಸ್ಕೊಳ್ಳೋದಿಲ್ಲ, ನನಗೆ ಈ ತರ ಹಾಕೊಂಡು ಅಭ್ಯಾಸ ಇಲ್ಲ ಅಂತಾನೆ. ಇದರಿಂದ ಮಾರ್ಕು ಪರವಾಗಿಲ್ಲ ಕೊಡಿ ನಾನು ಹಾಕೋತೀನಿ ಅನ್ಬಿಟ್ಟು ಆ ಒಂದು ಕೀನ ಲಾಕೆಟ್ ನ ಅವ್ನು ಹಾಕೋತಾನೆ. ಮತ್ತೆ ಮಾರ್ಕು ನೀವಿಬ್ರು ಮಾತಾಡ್ತಾ ಇರಿ, ನಾನು ಸ್ವಲ್ಪ ದೂರ ಸುತ್ತಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಎದ್ದು ಹೊಂಟು ಹೋಗ್ಬಿಡ್ತಾನೆ. ಅವನು ಹೋಗಾದ್ಮೇಲೆ ನಮ್ ಹೀರೋ ಗೊತ್ತಾಗುತ್ತೆ ಈ ಕ್ಲೇರ ನಮ್ ಹೀರೋನ ಲವ್ ಮಾಡ್ತಾ ಇದ್ದಾಳೆ ಅಂತ. ಇಲ್ಲಿ ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೋತಾರೆ. ಈ ಕಡೆ ಮಾರ್ಕ್ ಸುತ್ತಾಡ್ತಾ ಒಂದು ಲೈಟ್ ಹೌಸ್ ಟವರ್ ಗೆ ಬಂದ್ಬಿಡ್ತಾನೆ. ಬಂದಾಗ ಅವನ್ಗೆ ಗೊತ್ತಾಗೋಗ್ಬಿಡುತ್ತೆ ಮೂವ್ ಆಗ್ದಿರಂತ ಒಂದು ಬೆಳಕು ಅಂದ್ರೆ ಅದ್ ಬೇರೆ ಯಾವ್ದು ಅಲ್ಲ, ಈ ಒಂದು ಲೈಟ್ ಹೌಸ್ ಟವರ್ ಅಂತ. ಇದರಿಂದ ತನ್ನ ಅಣ್ಣನ್ಗೆ ಎಲ್ಲವನ್ನು ಕೂಡ ಹೇಳ್ಬಿಡ್ತಾನೆ. ಇದರಿಂದ ಆಂಟಿನೂ ಕೂಡ ಆ ಒಂದು ಲೈಟ್ ಹೌಸ್ ಟವರ್ ಒಳಗಡೆ ಬಂದಾಗ ಇವರೆಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ ಏನಾದ್ರು ಕ್ಲೂ ಸಿಗುತ್ತಾ ಅಂತ. ಅವಾಗ ಆಂಟಿಗೆ ಅದೇ ಜಾಗದಲ್ಲಿ ಒಂದು ಚಿಕ್ಕ ಗಡಿಯಾರ ಸಿಗುತ್ತೆ. ಆ ಒಂದು ಗಡಿಯಾರನ 12 ಗಂಟೆಗೆ ಕರೆಕ್ಟ್ ಆಗಿ ಸೆಟ್ ಮಾಡ್ತಾರೆ. ಸೆಟ್ ಮಾಡಿದ ತಕ್ಷಣ ಅಲ್ಲೊಂದು ಚಿಕ್ಕ ಲೆಟರ್ ಓಪನ್ ಆಗುತ್ತೆ. ಆ ಲೆಟರ್ ನ ಒಳಗಡೆ ಕೆಲವು ಕೋಡ್ಗಳಿರುತ್ತೆ. ಅಂದ್ರೆ ಇವ್ರ ತಂದೆ ಹತ್ರ ಇರುವಂತ ಒಂದು ಪಾಕೆಟ್ ವಾಚ್ ಮತ್ತೆ ಅಂಕಲ್ ಟ್ರೆಂಡ್ ಹತ್ರ ಇರುವಂತ ಒಂದು ಪಾಕೆಟ್ ವಾಚ್ ಎರಡನ್ನು ಕೂಡಿಸಿ ನಿಮ್ಗೊಂದು ಕೋಡ್ ಸಿಗುತ್ತೆ ಅಂತ ಅದರಲ್ಲಿ ಇರುತ್ತೆ. ಅದೇ ರೀತಿ ಮಾಡೋಣ ಅನ್ಬಿಟ್ಟು ಮಾರ್ಕು ಆ ಒಂದು ವಾಚ್ ಅಲ್ಲಿ ಏನೇನ್ ಬರ್ದಿತ್ತು ಅನ್ಬಿಟ್ಟು ಎಲ್ಲಾನು ಕೂಡ ಕ್ಲೀನ್ ಆಗಿ ಬರೀತಾನೆ. ಈ ಮಾರ್ಕು ಕತ್ಕೊಂಡ್ ಬಂದ್ಬಿಟ್ಟಿರ್ತಾನೆ ಅಂಕಲ್ ಟ್ರೆಂಡ್ ಇಂದ ಈ ಒಂದು ವಾಚ್ ನ ಎಲ್ಲಾನು ಕೂಡ ಕ್ಲೀನ್ ಆಗಿ ಬರ್ದಾಗ ಅದರಲ್ಲಿ ಫಸ್ಟ್ ನ ಲೆಟರ್ ಗಳೆಲ್ಲಾನು ಕೂಡ ಸಪರೇಟ್ ಮಾಡಿದಾಗ ಗೊತ್ತಾಗುತ್ತೆ ಕ್ಲಿಯರ್ ನ ಮನೆ ಒಳಗಡೆ ಇದೆಲ್ಲ ವರ್ಲ್ಡ್ ವಾರ್ II ನ ಡಿಕೋಡರ್ ಅದನ್ನ ಓಪನ್ ಮಾಡಿ ಅಂತ ಅದರಲ್ಲಿರುತ್ತೆ. ಇದರಿಂದ ಇವಳು ಕೂಡ ಇವ್ರಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ನಮ್ ಹೀರೋ ಅಂಕಲ್ ಟ್ರೈನ್ ನ ಗಾಡಿನ ತಗೊಂಡು ಇವ್ರ ಮನೆ ಹತ್ರ ಹೋಗ್ತಾರೆ. 3 ಜನ ಕೂಡ ಕ್ಲಿಯರ್ ಇವ್ರ ತಂದೆ ಮೀಟಿಂಗ್ ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಇಬ್ರು ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿಗಳು ಕೂಡ ಇರುತ್ತೆ. ಅವ್ರ ತಂದೆ ಅವ್ರ ಜೊತೆ ಏನೋ ಮಾತಾಡ್ತಾ ಇರ್ತಾರೆ. ಇವಳು ಸೈಲೆಂಟ್ ಆಗಿ ಅವ್ರ ತಂದೆಗೆ ಗೊತ್ತಾಗದೇ ಇರೋ ರೀತಿ ಆ ಒಂದು ಡಿಕೋಡರ್ ಒಂದು ಮಿಷಿನ್ ನ ಕೀನ ಎತ್ಕೊಂಡ್ ಬಂದ್ಬಿಡ್ತಾಳೆ. ಎತ್ಕೊಂಡ್ ಬಂದ್ಬಿಟ್ಟು ಇವ್ರ ಕೈಗೆ ಕೊಟ್ಬಿಡ್ತಾಳೆ. ನಮ್ ಹೀರೋನು ಕೂಡ ಆ ಒಂದು ಕೀನ ತಗೊಂಡು ಆ ಒಂದು ಡಿಕೋಡರ್ ಇರುವಂತ ರೂಮ್ ಗೆ ಬರ್ತಾನೆ. ಬಂದ್ಬಿಟ್ಟು ಅದನ್ನ ಓಪನ್ ಮಾಡಿ ಆ ಲೆಟರ್ ಗಳನ್ನ ಸಪರೇಟ್ ಮಾಡಿದ್ರಲ್ಲ ಆ ಒಂದು ಲೆಟರ್ ನೆಲ್ಲ ಅಲ್ಲಿ ಟೈಪ್ ಮಾಡ್ತಾರೆ. ಟೈಪ್ ಮಾಡಿದ ತಕ್ಷಣ ಆ ರೂಮ್ ಅಲ್ಲಿ ಒಂದು ಕಣ್ಣುಡಿ ಇರುತ್ತೆ. ಆ ಕಣ್ಣುಡಿ ಆಟೋಮೆಟಿಕ್ ಆಗಿ ಓಪನ್ ಆಗ್ತಾ ಇರುತ್ತೆ. ಅದ್ರೊಳಗಡೆ ಒಂದು ಸೀಕ್ರೆಟ್ ಆಗಿರೋ ರೂಮ್ ಇರುತ್ತೆ. ಈ ಒಂದು ಶಬ್ದ ಜಾನ್ಗೆ ಕೇಳ್ಬಿಡುತ್ತೆ. ಇದರಿಂದ ಈ ಕಡೆಗೆ ಬರ್ತಾ ಇರ್ತಾನೆ. ಇದರಿಂದ ಬೇಗ ಆ ಒಂದು ಕಣ್ಣುಡಿ ಒಳಗಡೆ ಸೀಕ್ರೆಟ್ ಆಗಿರೋ ರೂಮ್ ಒಳಗಡೆ ಹೊರಟೋಗಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಇವನು ಕೂಡ ಒಳಗಡೆ ಬಂದ್ ನೋಡ್ತಾನೆ ಆ ಒಂದು ಡಿಕೋಡರ್ ಲಾಕರ್ ಓಪನ್ ಆಗಿದೆ ಅಂತ. ಮತ್ತೆ ಅಲ್ಲೆಲ್ಲ ಹುಡುಕ್ತಾ ಇರ್ತಾನೆ ಗನ್ನ ಹಿಡ್ಕೊಂಡು ಯಾರು ಇದಾರ ಅನ್ಬಿಟ್ಟು. ಆಗ ಸಡನ್ ಆಗಿ ಇವ್ರ ಮಗಳು ಬಂದ್ಬಿಟ್ಟು ಏನ್ ಹುಡುಕ್ತಾ ಇದೀರಾ ಅಂದಾಗ ನನ್ ಕೀನ ನೀನೆ ತಾನೆ ಎತ್ಕೊಂಡಿರೋದು ಏಂತ ಎತ್ಕೊಂಡೆ ಅಂದಾಗ ಇವಳು ಕೂಡ ಭಯ ಪಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಜಾನ್ ಕೂಡ ಅವ್ರ ಮಗಳನ್ನ ಫಾಲೋ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ಈ ಕಡೆ ನಮ್ ಹೀರೋ ಲೈಟ್ ನ ಆನ್ ಮಾಡಿದಾಗ ಅದೊಂದು ಸೀಕ್ರೆಟ್ ಆಗಿರೋ ರೂಮ್ ಇರುತ್ತೆ. ಅದೇ ಜಾಗದಲ್ಲಿ ಒಂದು ಕೀ ಮತ್ತೆ ಒಂದು ಬಾಕ್ಸ್ ಇರುತ್ತೆ. ಶಿಸ್ತಾಗ ಅವೆರಡನ್ನ ತಗೊಂಡು ಆ ಮನೆಯಿಂದ ಆಚೆ ಬಂದ್ಬಿಟ್ಟು ಸೂಪರ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಟೋಗ್ಬಿಡ್ತಾರೆ. ಮತ್ತೆ ಈ ಜಾನು ಇಬ್ರು ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿಗಳ ಜೊತೆ ಮಾತಾಡ್ತಾ ಇರ್ತಾನೆ. ಆ ಒಂದು ನಿಧಿನ ಬೇಗ ಹುಡುಕ್ರಿ, ಅದಕ್ಕೋಸ್ಕರ ಅಂತಾನೆ ಈ ಐಲ್ಯಾಂಡ್ ನ ಪರ್ಚೇಸ್ ಮಾಡಿರೋದು ನಾನು, ಇಷ್ಟು ದಿನ ಆಯ್ತು ಇನ್ನೂ ಹುಡುಕಿಲ್ವಾ ಅಂತ. ಇದರಿಂದ ಅವ್ರುಗಳು ಕೂಡ ನೀ ಎಲ್ದೇ ಇರೋ ನಿಧಿನೆಲ್ಲ ಹುಡ್ಕೊಂಡು ಹೋಗಿ ನಮ್ಗೆ ಸುಮ್ನೆ ತೊಂದರೆ ಕೊಡ್ತಾ ಇದೆಯಾ, ಇಷ್ಟು ದಿನ ಮಾಡಿದ್ವಲ್ಲ ಅದಕ್ಕೆ ನಮ್ಗೆ ಕಾಸನ್ನ ಕೊಡು, ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಇವನ್ಗೆ ಹೆದರ್ಸ್ತಾ ಇರ್ತಾರೆ. ಇದನ್ನೆಲ್ಲ ಇವಳು ಕೇಳಿಸ್ಕೊತಾ ಇರ್ತಾಳೆ. ನೋಡ್ತಿದ್ದಂಗೆನೆ ಜಾನು ಅವ್ನಿಗೆ ಶೂಟ್ ಮಾಡ್ಬಿಡ್ತಾನೆ. ನನ್ಗೆ ಎದುರಿಸಕ್ ಬರ್ತೀಯಾ, ಇನ್ಮೇಲೆ ನನ್ ವಿರುದ್ಧ ನಿಂತ್ಕೊಂಡ್ರೆ ನಿಮ್ಗೆ ಇದೇ ಗತಿ ಆಗೋದು, ನಾನು ಹೇಳಿದಂತೆ ಕೆಲಸ ಮಾಡಿದ್ರೆ ಸರಿ ಅನ್ಬಿಟ್ಟು ಅವನ್ನ ಅಲ್ಲಿಂದ ಕರ್ಕೊಂಡು ಹೋಗಕ್ಕೆ ಹೇಳ್ತಾರೆ. ಸ್ವಲ್ಪ ದೂರ ಹೋಗ್ಬಿಟ್ಟು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಆ ಒಂದು ಬಾಕ್ಸ್ ಇರುತ್ತಲ್ಲ ಅದನ್ನ ಓಪನ್ ಮಾಡ್ತಾರೆ. ಅವಾಗ ಅವ್ರಿಗೊಂದು ಲೆಟರ್ ಸಿಗುತ್ತೆ. ನಿಮ್ಗೆ ಆ ಮುಗಿಲಾರದಂತ ಒಂದು ನಿಧಿ ಸಿಗ್ಬೇಕು ಅಂದ್ರೆ ವೆಸ್ಟ್ ಫಾರೆಸ್ಟ್ ಕಡೆಗೆ ಹೋಗ್ರಿ, ಅಲ್ಲಿ ವೆಸ್ಟ್ ಫಾರೆಸ್ಟ್ ನ ರೋಸಸ್ ನ ಕೆಳಗಡೆ ನಿಮಗೆ ಈ ಒಂದು ನಿಧಿ ಸಿಗುತ್ತೆ ಅಂತ ಅದ್ರಲ್ಲಿ ಇರುತ್ತೆ. ಇದರಿಂದ ವೆಸ್ಟ್ ಸೈಡ್ ಗೆ ಹೋಗೋದಕ್ಕೆ ಇವನು ಪರ್ಫೆಕ್ಟ್ ಆಗಿ ಈ ಸಲ ಪ್ಲಾನ್ ನ ಮಾಡ್ಕೊತಾನೆ. ಮತ್ತೆ ಇವನು ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಇವ್ರ ಅಂಕಲ್ ಇವ್ರಿಗೋಸ್ಕರ ಅಂತಾನೆ ಕಾಯ್ತಾ ಇರ್ತಾರೆ. ಇದರಿಂದ ಇವ್ರ ಅಂಕಲ್ ಹತ್ರ ನಿಮ್ ಗಾಡಿ ತಗೊಂಡ್ ಹೋಗ್ಬಿಟ್ಟು
ಆಗ್ಬಿಟ್ಟಿದೆ ಸಾರಿ ಅಂದಾಗ ಪರವಾಗಿಲ್ಲ ಬಿಡು ಬಾಯಲ್ಲಿ ಕೂತ್ಕೊಂಡು ನಿಂಗೇನೋ ಒಂದು ಹೇಳ್ಬೇಕು ಅಂದ್ಬಿಟ್ಟು ಇವ್ನು ಲೈಫ್ ಸ್ಟೋರಿನ ಹೇಳಕ್ಕೆ ಶುರು ಮಾಡ್ತಾನೆ. ನಿನಗೆ ಗೊತ್ತಾ ನಿಮ್ ತಂದೆ ನಾನು ಜಾಸ್ತಿ ಮಾತಾಡೋದಿಲ್ಲ, ನಾನು ಯಾಕೆ ಇಲ್ಲಿರ್ತೀನಿ ಅಂತ. ನಾನು ನಿನ್ನೇಜಲ್ಲಿ ಇರ್ಬೇಕಾದ್ರೆ ನಾನು ಒಂದ್ಸಲಿ ನಮ್ಮ ತಂದೆ ದುಡ್ಡನ್ನ ಕತ್ಕೊಂಡು ಹೊಂಟೋಗ್ಬಿಟ್ಟು ದೇಶ ಸುತ್ತಾಡೋದಕ್ಕೆ ಹೋಗ್ಬಿಟ್ಟಿದ್ದೆ. ಹೀಗೆ ಸುತ್ತಾಡ್ತಾ ಒಂದು ದಿನ ನನ್ನ ಮನೆಗೆ ಕಾಲ್ ಮಾಡಿದಾಗ ನನಗೆ ಗೊತ್ತಾಯ್ತು ನಮ್ಮ ತಂದೆ ಬದುಕಿಲ್ಲ ಅಂತ. ಅವಾಗಿಂದ ನಿಮ್ಮ ತಂದೆ ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ರು. ಯಾಕೆ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇರೋ ಟೈಮಲ್ಲಿ ನಾನು ಅವ್ನ ಜೊತೆ ಇರ್ಲಿಲ್ಲ ಅಂದ್ಬಿಟ್ಟು. ಅದಾದ್ಮೇಲೆ ಈ ಜಾಗಕ್ಕೆ ನಾನು ವಾಪಸ್ ಬಂದೆ. ಇಲ್ಲಿ ಬಂದಾದ್ಮೇಲೆ ನಮ್ಗೆ ಗೊತ್ತಾಯ್ತು ನಮ್ಮ ತಂದೆ ತುಂಬಾ ನಿಧಿನ ಬಚ್ಚಿಕ್ಕಿದ್ದಾರೆ ಅಂತ. ಆದ್ರೆ ನಾನು ಅದನ್ನ ಹುಡ್ಕೋಕೆ ಟ್ರೈ ಮಾಡಿದೆ. ಆ ಒಂದು ಹುಡ್ಕೋ ಪ್ರೊಸೆಸ್ ಅಲ್ಲಿ ನಾನು ಎಲ್ಲಾನು ಕೂಡ ಕಳ್ಕೊತಾ ಹೋದೆ. ಇವಾಗ್ಲೂ ಕೂಡ ನೀನ್ ಆ ತಪ್ಪನ ಮಾಡ್ಬೇಡ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವ್ರು ಹೋಗಾದ್ಮೇಲೆ ಇವನು ಹಾಗೆ ನೋಡ್ತಾ ಇರ್ತಾನೆ ಅವ್ರು ಏನೇನು ಅಚೀವ್ ಮಾಡಿದ್ರು. ಆಕ್ಚುಲಿ ಅವರೊಂದು ಸ್ವಿಮ್ಮರ್ ಆಗಿರ್ತಾರೆ. ಆ ಮೆಡಲ್ಸ್ನೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಬಾಟಲ್ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡುತ್ತೆ. ಹೊಡೆದೋದಾಗ ಅದ್ರೊಳಗಡೆ ಒಂದು ಲೆಟರ್ ಇರುತ್ತೆ. ಇಲ್ಲಿ ಓಪನ್ ಆಗುತ್ತೆ ನೋಡಿ ಒಂದು ಟ್ವಿಸ್ಟ್. ಈ ನಮ್ಮ ಹೀರೋ ಇದನ್ನಲ್ಲ ಆಂಡಿ, ಇವನು ಬೇರೆ ಯಾರು ಅಲ್ಲ, ಈ ಅಂಕಲ್ ಟ್ರೆಂಡ್ ಇದನ್ನಲ್ಲ, ಇವನ ಮಗ ಆಗಿರ್ತಾನೆ. ಇವನು ಜಿಮ್ನ ಮಗ ಆಗಿರೋದಿಲ್ಲ, ಇವನ ಮಗ ಆಗಿರ್ತಾನೆ, ಅಂಕಲ್ ಟ್ರೆಂಡ್ ನ ಮಗ ಆಗಿರ್ತಾನೆ. ಇದನ್ನೆಲ್ಲ ನೋಡಿ ಒಂದ್ ನಿಮಿಷ ಅವನಿಗೆ ಶಾಕ್ ಆಗಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇದರಿಂದ ಆ ಒಂದು ಗಾಡಿನ ತಗೊಂಡು ತುಂಬಾ ಫಾಸ್ಟ್ ಆಗಿ ಗಾಡಿನ ಓಡಿಸ್ಕೊಂಡು ಮುಂದೆ ಹೊರಟೋಗ್ಬಿಡ್ತಾನೆ. ಆದ್ರೂ ಕೂಡ ಒಂದು ನಿಧಿನ ಹುಡುಕ್ಲೇಬೇಕು ಅಂದ್ಬಿಟ್ಟು ವೆಸ್ಟ್ ಫಾರೆಸ್ಟ್ ಕಡೆಗೆ ಬಂದ್ಬಿಟ್ಟು ಹಾಗೆ ಒಂದು ಲೈಟ್ ನ ತಗೊಂಡು ಮುಂದೆ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಒಂದು ಮರದಲ್ಲಿ ಒಂದು ಸಿಂಬಲ್ ಇರುತ್ತೆ. ಇದೇ ಸಿಂಬಲ್ ಕೆಳಗಡೆ ನಿಧಿ ಇರುತ್ತೆ ಅಂತ ಗೊತ್ತಾಗಿರುತ್ತೆ ನನಗೆ. ಮತ್ತೆ ಇವನಿಗೆ ಒಂದು ಮನೆ ಒಳಗಡೆ ಸಿಕ್ಕಿತ್ತಲ್ಲ ಒಂದು ಬಾಕ್ಸ್, ಆ ಬಾಕ್ಸ್ ಮೇಲೆ ಒಂದು ಬಟನ್ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅಲ್ಲೊಂದು ಸೀಕ್ರೆಟ್ ಆಗಿರೋಂತ ಒಂದು ಬೇಸ್ಮೆಂಟ್ ಓಪನ್ ಆಗುತ್ತೆ. ಆ ಒಂದು ಬೇಸ್ಮೆಂಟ್ ಒಳಗಡೆ ಇವನು ಹೋದಾಗ ಅಲ್ಲೊಂದು ಡೋರ್ ಕಾಣಿಸುತ್ತೆ. ಆ ಒಂದು ಡೋರ್ ನ ಓಪನ್ ಮಾಡ್ಬೇಕು ಅಂದ್ರೆ 2 ಕೀ ಬೇಕಾಗಿರುತ್ತೆ. ಆದ್ರೆ ಒಂದು ಕೀ ಇವನ ಹತ್ರ ಇರುತ್ತಲ್ಲ, ಆ ಒಂದು ಕೀನ ಹಾಕಿ ಓಪನ್ ಮಾಡ್ತಾನೆ. ನೋಡಿದ್ರೆ ಆ ಡೋರ್ ಓಪನ್ ಆಗೋದಿಲ್ಲ. ಇವನು ಬಂದಂತಹ ಬೇಸ್ಮೆಂಟ್ ಕ್ಲೋಸ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ತುಂಬಾ ಭಯ ಪಡ್ಕೊಂಡ್ಬಿಡ್ತಾನೆ. ವಾಪಸ್ ಹೋಗೋಣ ಅಂದ್ರೆ ಆ ಒಂದು ಬಾಕ್ಸ್ ಇರುತ್ತಲ್ಲ ತಂದಿದ್ನಲ್ಲ ಇವನು, ಆ ಒಂದು ಬಾಕ್ಸ್ ಕೂಡ ಆಚೆನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಈ ಬೇಸ್ಮೆಂಟ್ ಡೋರ್ ಓಪನ್ ಆಗೋದು. ಇದರಿಂದ ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗದೆ ವಾಕಿ ಟಾಕಿಲಿ ಇವ್ರ ತಮ್ಮನ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಕೂಡ ಆಗ್ತಾನೆ ಇರೋದಿಲ್ಲ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಟ್ರೆಂಟ್ ಇವ್ರ ಬ್ರದರ್ ಜಿಮ್ಗೆ ಎಲ್ಲಾ ವಿಷಯನೂ ತಿಳಿಸಿ ಅವ್ರನ್ನ ಇಲ್ಲಿಗೆ ಕರೆಸಿರ್ತಾರೆ. ಜಿಮ್ ಕೂಡ ಇಲ್ಲಿ ಬಂದ್ಬಿಟ್ಟು ಇವ್ನಿಗೆ ಬೈತಾ ಇರ್ತಾನೆ. ಅವನಿಗೆ ಆ ವಿಷಯ ಗೊತ್ತಾಗೋ ರೀತಿ ನೋಡ್ಕೊಬೇಕು ಅಂತ ಹೇಳಿದ್ದೆ ತಾನೆ ನಿನ್ಗೆ, ಅವ್ನು ಹೇಗೆ ಕಂಡಿಡ್ದ, ಅವನ್ನ ಸರಿಯಾಗಿ ನೋಡ್ಕೊಳಕ್ ಬರ್ದಿಲ್ವ ನಿನ್ಗೆ ಅಂತ. ಇವನು ಕೂಡ ರಿವರ್ಸ್ ಬೈತಾ ಇರ್ತಾನೆ. ಅವ್ನು ಇಲ್ಲಿ ಕಳಿಸ್ಬೇಡ ಅಂತ ನಾನು ಹೇಳಿದ್ದೆ ತಾನೆ, ನನ್ನಿಂದ ದೂರ ಇರ್ಬೇಕು ಅಂತಾನೆ ಅವ್ನು ನಿನ್ ಜೊತೆಗೆ ಕಳ್ಸಿದ್ ನಾನು ಅಂತ. ಹೀಗೆ ಇಬ್ರು ಬೈದಾಡ್ಕೋತಿರ್ಬೇಕಾದ್ರೆ ಜಿಮ್ ನ ವೈಫು ಇವಾಗ ಅವ್ನು ಎಲ್ಲೋಗಿದ್ದಾನೆ ಅಂತ ಹೇಳುವಂದಾಗ ಅವಾಗ ಕ್ಲಿಯರ್ ಅಲ್ಲಿಗೆ ಬಂದ್ಬಿಟ್ಟು ಇವರ ಇಬ್ರದ್ದು ಪಾಕೆಟ್ ವಾಚ್ ನ ತೋರಿಸ್ಬಿಟ್ಟು ನಿಮ್ ತಂದೆ ಬಚ್ಚಿಟ್ಟಿರುವಂತಹ ನಿಧಿನ ಹುಡ್ಕೊಂಡು ಅವನು ಹೊರಟಿದ್ದಾನೆ ಅಂತ. ಎಲ್ಲಿಗೆ ಹೋಗಿದ್ದಾನೆ ಅಂದ್ರೆ ವೆಸ್ಟ್ ಫಾರೆಸ್ಟ್ ರೈಡ್ಗೆ ಹೋಗಿದ್ದಾನೆ ಅಂತ. ಈಗ ನಾವು ಅಲ್ಲಿ ಹೋಗಕ್ಕಾಗೋದಿಲ್ಲ, ಯಾಕೆಂದ್ರೆ ನಮ್ಮ ಹತ್ರ ಗಾಡಿ ಇಲ್ಲ. ಈಗ ನಾವು ಹೋಗ್ಬೇಕು ಅಂದ್ರೆ ನಾವು ಬೋಟ್ ಮೂಲಕನೇ ಹೋಗ್ಬೇಕು ಅಂದ್ಬಿಟ್ಟು ಬೋಟ್ ಮೂಲಕ ಹೋಗ್ತಾ ಇರ್ತಾರೆ ಆ ಜಾಗಕ್ಕೆ. ಈ ಕಡೆ ನಮ್ಮ ಹೀರೋ ಯಾರನ್ನ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಒಂದು ಬೇಸ್ಮೆಂಟ್ ಕೆಳಗಡೆ ಸಿಗಾಕೊಂಡಿರ್ತಾನಲ್ಲ, ಅವಾಗ ಅವನ್ಗೆ ಇವ್ರ ತಮ್ಮ ಇವನ್ನೇ ಹುಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ಮಾರ್ಕೋ ವಾಕಿ ಟಾಕಿಲಿ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ಬಿಟ್ಟು ಅವನ್ಗೆ ಈ ಜಾಗ ಎಲ್ಲಿದೆ ಅಂತ ರೂಟ್ ನೆಲ್ಲ ಹೇಳ್ಬಿಟ್ಟು ಅದೇ ಒಂದು ಡಿವೈಸ್ ನ ಮೂಲಕ ಈ ಒಂದು ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಇವನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಮಾರ್ಕ್ನು ಕೂಡ ಕರ್ಕೊಂಡು ನಿಧಿನ ಹುಡುಕ್ಬೇಕು ಅಂತ ಮತ್ತೆ ಹೋದಾಗ ಆ ಒಂದು ಡೋರ್ ಲಾಕ್ ಆಗಿರುತ್ತಲ್ಲ, ಒಂದೇ ಒಂದು ಕೀ ಇರುತ್ತೆ. ಇನ್ನೊಂದು ಕೀ ಯಾವ್ದಪ್ಪ ಅಂದ್ರೆ ಮಾರ್ಕ್ ನ ಕತ್ತಲಿದೆಯಲ್ಲ ಒಂದು ಕೀ, ಅದೇ ಆಗಿರುತ್ತೆ. 2 ಕೀನ ಹಾಕಿ ಓಪನ್ ಮಾಡಿದಾಗ ಒಂದು ಮೈನಿಂಗ್ ನ ಒಂದು ರೂಟ್ ಓಪನ್ ಆಗುತ್ತೆ. ಅದ್ರೊಳಗಡೆ ಹೋದಾಗ ಅದ್ರೊಳಗಡೆ ಎಷ್ಟೊಂದು ಚಿನ್ನದ ರಾಕ್ಸ್ ಗಳೆಲ್ಲ ಇರುತ್ತೆ. ಅಂದ್ರೆ ಚಿನ್ನದ ಕಲ್ಲುಗಳು. ಅಂದ್ರೆ ಈ ಜಾಗದಲ್ಲಿ ಎಲ್ಲೇ ಕೂಡ ತೋಡಿದ್ರು ಕೂಡ ಬರೀ ಚಿನ್ನನೇ ಸಿಗುತ್ತೆ. ಆ ರೀತಿ ಒಂದು ಜಾಗ ಇದು. ಇದನ್ನ ನೋಡಿ ಇಬ್ರು ಕೂಡ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಮತ್ತೆ ಹಾಗೆ ಇವ್ರಿಗೆ ಅಲ್ಲಿ ಇನ್ನೊಂದು ಲೆಟರ್ ಕೂಡ ಸಿಗುತ್ತೆ. ಇದನ್ನೆಲ್ಲ ಇವ್ರ ತಂದೆ ಏನ್ ತುಕೆ ಬಚ್ಚಿಟ್ಟು ಇದನ್ನೆಲ್ಲ ಮಾಡಿದ್ದಾನೆ ಅಂದ್ರೆ ಇವ್ರು ಒಬ್ರಿಗೊಬ್ರು ಮಾತಾಡ್ಕೋತಾ ಇರೋದಿಲ್ವಲ್ಲ, ಅಣ್ಣ ತಮ್ಮದಿರೋ ಇವ್ರನ್ನ ಹೇಗಾದ್ರೂ ಮಾಡಿ ಒಂದು ಮಾಡ್ಬೇಕು, ಒಟ್ಟಿಗೆ ಇವ್ರಿಬ್ರು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಈ ರೀತಿ ಕ್ಲೂಗಳನ್ನೆಲ್ಲ ಬಿಟ್ಟಿರ್ತಾರೆ. ಇಬ್ರು ಕೂಡ ಈ ಒಂದು ಪ್ರೊಸೆಸ್ ಅಲ್ಲಿ ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಂಡು ಮತ್ತೆ ಒಂದು ಅಣ್ಣ ತಮ್ಮದಿರ್ತಾರ ಬದುಕಿ ಬಾಳ್ಬೇಕು ಅಂತ ಇವ್ರ ತಾತ ಇದನ್ನೆಲ್ಲ ಮಾಡಿರ್ತಾರೆ. ಅದನ್ನ ಅಲ್ಲಿ ಬರ್ದಿರ್ತಾನೆ. ಆಗ ಅದೇ ಜಾಗಕ್ಕೆ ಜಾನ್ ಬಂದ್ಬಿಡ್ತಾನೆ. ಜಾನು ಡೇ 1 ಇಂದ ಇವ್ರನ್ನ ಫಾಲೋ ಮಾಡ್ತಾನೆ ಇರ್ತಾನೆ. ಯಾಕೆಂದ್ರೆ ಇವ್ನು ಚಿನ್ನ ಹುಡುಕ್ತಾನೆ ಅಂತ ಗೊತ್ತಿರುತ್ತೆ ಇವನ್ಗೆ. ಇದರಿಂದ ಇವನ್ನ ಫಾಲೋ ಮಾಡ್ತಾನೆ ಇರ್ತಾನೆ. ಮತ್ತೆ ಇದೇ ಜಾಗದಲ್ಲಿ ನಮ್ಗೆ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಆಕ್ಚುಲಿ ಈ ಜಾನು ಅರ್ಲಿ ಏಜ್ ಅಲ್ಲಿ ಅಂದ್ರೆ ಇವನ ಯಂಗ್ ಏಜ್ ಅಲ್ಲಿ ಇವ್ರ ತಾತ ರಿಚರ್ಡ್ ಜೊತೆನೆ ಕೆಲಸ ಮಾಡ್ತಾ ಇರ್ತಾನೆ ಈ ಒಂದು ಚಿನ್ನದ ಹುಡುಕೋದ್ರ ಬಗ್ಗೆ. ಆದ್ರೆ ಇವನ್ಗೆ ಇವನ್ ಕೆಲ್ಸಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇರೋದಿಲ್ಲ. ಇವ್ರಿಂದ ಇವನ್ಗೆ ದುರಾಸೆ ಬಂದ್ಬಿಡುತ್ತೆ ಜಾನ್ಗೆ. ಇದರಿಂದ ಒಂದು ದಿನ ಏನ್ ಮಾಡ್ತಾನೆ ಅಂದ್ರೆ ಅವ್ರ ತಾತ ಒಂದು ದಿನ ಬೋಟ್ ಅಲ್ಲಿ ಹೀಗೆ ಬರ್ತಿರ್ಬೇಕಾದ್ರೆ ಆ ಒಂದು ಸಮುದ್ರದಲ್ಲಿ ಸುನಾಮಿ ಎದ್ಬಿಡುತ್ತೆ. ಇದೇ ಒಂದು ಟೈಮ್ ಉಪಯೋಗಿಸ್ಕೊಂಡು ಈ ಜಾನು ಅವ್ರನ್ನ ಸಮುದ್ರಕ್ಕೆ ತಳ್ಳಿ ಸಾಯಿಸ್ಬಿಟ್ಟಿರ್ತಾನೆ. ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಿರೋದಿಲ್ಲ, ಇವ್ರ ಮಕ್ಳಿಗೂ ಕೂಡ ಗೊತ್ತಾಗಿರೋದಿಲ್ಲ. ಆದ್ರೆ ಆ ರಿಚರ್ಡ್ ಎಲ್ಲಿ ನಿಧಿನ ಬಚ್ಚಿ ಇಟ್ಟಿದ್ದಾನೆ ಅಂತ ಈ ಜಾನ್ಗೆ ಒಂದ್ ಚೂರು ಕ್ಲೂ ಕೂಡ ಸಿಗೋದೇ ಇಲ್ಲ. ಇದರಿಂದ ಇಷ್ಟು ವರ್ಷ ಕಾಯ್ದಿರ್ತಾನೆ.
ಬಿಡ್ತಾನೆ. ಇದನ್ನೆಲ್ಲಾನು ಕೂಡ ಹೇಳ್ತಾ ಇರ್ತಾನೆ. ಹಾಗೆ ನೋಡ್ತಿರ್ಬೇಕಾದ್ರೆ ಇವ್ರು ಬಂದಂತಹ ಡೋರು ಕ್ಲೋಸ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಇದರಿಂದ ಇದನ್ನೆಲ್ಲ ಹೇಗೆ ಓಪನ್ ಮಾಡೋದು ಅಂತ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ಮಾರ್ಕ್ಗೆ ಗೊತ್ತೇ ಇರುತ್ತಲ್ಲ ಅದನ್ನೇ ಹೇಗೆ ಓಪನ್ ಮಾಡಬೇಕು ಅಂತ, ಅದಕ್ಕೆ ಅಂತ ಒಂದು ಡಿವೈಸ್ ಇರುತ್ತೆ, ಅದನ್ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಇದರಿಂದ ಹೇಗೆ ಹೊರಗಡೆ ಹೋಗೋದು, ಹೇಳಿದ್ರೆ ಸರಿ ಇಲ್ಲ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾ ಇರ್ತಾನೆ. ಆದ್ರೆ ಆಂಡ್ ಇದಕ್ಕೆಲ್ಲ ಹೆದರ್ಕೋತಾನೆ ಇರೋದಿಲ್ಲ. ಇದರಿಂದ ಮತ್ತೆ ಇವ್ರ ಮುಂದೆನೆ ಒಂದು ದೊಡ್ಡ ಹಳ್ಳ ಇರುತ್ತೆ. ಅದ್ರ ಕೆಳಗಡೆ ಸಮುದ್ರದ ಅಲೆಗಳೆಲ್ಲ ತುಂಬಾ ಫಾಸ್ಟ್ ಆಗಿ ಹೊಡಿತಾ ಇರುತ್ತೆ. ಆ ಒಂದು ಸಮುದ್ರದೊಳಗಡೆಗೆ ಈ ಒಂದು ಮಾರ್ಕ್ ನ ತಳ್ಳಿಬಿಡ್ತಾನೆ. ತಳ್ಳಿದ ತಕ್ಷಣ ಮಾರ್ಕ್ ಶಿಸ್ತಾಗಿ ಆ ಒಂದು ಸಮುದ್ರದೊಳಗಡೆ ಬಿದ್ದೋಗ್ಬಿಡ್ತಾನೆ. ಇದರಿಂದ ಆಂಟಿಗೆ ಕೋಪ ಬಂದ್ಬಿಟ್ಟು ಜಾನ್ ಕೂಡ ಜೊತೆಗೆ ಹಾಕೊಂಡು ಇವನು ಕೂಡ ಜಂಪ್ ಮಾಡ್ಬಿಡ್ತಾನೆ. ಒಂದು ಬೆಟ್ಟದ ಮೇಲಿಂದ ಕೆಳಗಡೆಗೆ ಜಂಪ್ ಮಾಡಿದಾಗ ಇಬ್ರು ಕೂಡ ನೀರೊಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಈ ಕಡೆ ಇವರು ಬೋಟ್ ಅಲ್ಲಿ ಬರ್ತಾ ಇರ್ತಾರಲ್ಲ, ನೀರೊಳಗಡೆ ಯಾರೋ ಇರೋ ರೀತಿ ಕಾಣಿಸುತ್ತೆ. ಅದ್ ಬೇರೆ ಯಾರು ಆಗಿರೋದಿಲ್ಲ, ಮಾರ್ಕ್ ಆಗಿರ್ತಾನೆ. ಮಾರ್ಕ್ಗೆ ಈಜ್ ಬರೋದಿಲ್ವಲ್ಲ, ಆದ್ರೂ ಕೂಡ ಲೈಫ್ ಜಾಕೆಟ್ ಇಂದ ಬದುಕೊಂಡಿರ್ತಾನೆ. ಇನ್ನು ಕೂಡ ಒದ್ದಾಡ್ತಾ ಇರ್ತಾನೆ ಈಜ್ ಬರ್ತಲೆ. ಇದರಿಂದ ಅವನ ಕಡೆಗೆ ಒಂದು ಟೂಬ್ ನ ಎಸ್ಬಿಟ್ಟು ಅವನ್ನ ಕಾಪಾಡ್ಕೊಂಡ್ಬಿಡ್ತಾರೆ. ಮತ್ತೆ ನಮ್ ಹೀರೋನು ಕೂಡ ಮುಳುಗ್ತಾ ಇರ್ತಾನೆ. ಯಾಕಂದ್ರೆ ಅಲೆಗಳೆಲ್ಲ ಈಜಾಡಕ್ಕೆ ಬಿಡ್ತಾನೆ ಇರೋದಿಲ್ಲ. ಇವನು ಒಳಗಡೆ ಕೇಳ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇದರಿಂದ ಟ್ರೆಂಟೆ ತನ್ನ ಮಗುನ ಕಾಪಾಡ್ಬೇಕು ಅಂದ್ಬಿಟ್ಟು ನದಿಗೆ ಹಾರ್ಬಿಡ್ತಾನೆ ಹಗ್ಗ ಕಟ್ಕೊಂಡು. ಮತ್ತೆ ಕೆಲವು ನಿಮಿಷಗಳಾದ್ರೂ ಕೂಡ ಇವನು ಹೊರಗಡೆ ಬರ್ತಾನೆ ಇರೋದಿಲ್ಲ. ಟ್ರೆಂಟು ನೋಡಿದ್ರೆ ಟ್ರೆಂಟು ಇವ್ನ ಮಗುನ ಕಾಪಾಡಕ್ಕೆ ಅಂತ ಹೋಗಿರ್ತಾನಲ್ಲ, ಇವ್ರ ಮಗನೇ ಇವನ್ನ ಕಾಪಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಒಟ್ನಲ್ಲಿ ಹಾಗೋ ಈಗ ಮಾಡಿ ಆಂಡಿನೇ ತನ್ನ ತಂದೆನ ಕಾಪಾಡ್ಕೊಂಡು ಬೋಟ್ಗೆ ಕರ್ಕೊಂಡ್ ಬರ್ತಾನೆ. ಪ್ರಜ್ಞೆ ಹೊಂಟೋಗ್ಬಿಟ್ಟಿರುತ್ತೆ ಹಂಗೆ. ಹಾಗೋ ಹೀಗೋ ಮಾಡಿ ಇವ್ನಿಗೆ ಪ್ರಜ್ಞೆ ಬರೆಸ್ತಾನೆ. ಫೈನಲಿ ಎಲ್ಲರೂ ಕೂಡ ಸೇಫ್ ಆಗಿ ಹೋಗ್ಬಿಡ್ತಾರೆ. ಮತ್ತೆ ಜಾನ್ ಏನಾದ್ನಪ್ಪ ಅಂತ ಕೇಳ್ಬಹುದು. ಅವನು ಕೂಡ ರಿಚರ್ಡ್ ತರ ನೀರೊಳಗಡೆ ಮುಳುಗಿ ಸತ್ತೋಗಿರ್ಬೋದು, ಇಲ್ಲಾಂದ್ರೆ ತಪ್ಪಿಸ್ಕೊಂಡು ಬೇರೆ ಕಡೆಗೆ ಹೊರಟೋಗಿರ್ಬೋದು, ಏನಾರ ಆಗಿರ್ಬೋದು. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ನೋಡ್ತೀವಿ, ಕ್ಲಾರನ ಕರ್ಕೊಂಡು ಹೋಗೋದಕ್ಕೆ ಏನ್ಬಿಟ್ಟು ಅವ್ರ ತಾಯಿ ಇದೇ ಒಂದು ಐಲ್ಯಾಂಡ್ ಗೆ ಬಂದಿರ್ತಾನೆ. ಇವನು ಕೂಡ ಗುಡ್ ಬೈ ಹೇಳ್ಬಿಟ್ಟು ಅವಳಿಗೆ ಮತ್ತೆ ಸಿಗೋಣ ಇಬ್ರು ಕೂಡ ಅನ್ಬಿಟ್ಟು ಕ್ಲಾರಾಗೆ ಗುಡ್ ಬೈ ಹೇಳಿ ಕಳಿಸ್ಕೊಟ್ಬಿಡ್ತಾನೆ. ಮತ್ತೆ ಇವನ್ ತಂದೆ ಇವನು ಒಟ್ಟಿಗೆ ನಿಂತಿರ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಇವ್ರ ತಾಯಿ ಏನಾದ್ರು ಅಂತ. ಆಕ್ಚುಲಿ ಇವ್ರ ತಾಯಿಗೆ ತುಂಬಾ ಹುಷಾರಿರೋದಿಲ್ಲ. ಇದರಿಂದ ಅವ್ರ ತಾಯಿ ಸತ್ತೋಗ್ಬಿಟ್ಟಿರ್ತಾರೆ. ಇವ್ರ ಹೆಂಡತಿನ ಕಳ್ಕೊಂಡಿರೋದ್ರಿಂದ ಟ್ರೆಂಟು ತುಂಬಾ ಕುಡಿಯೋದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾನೆ. ಇದರಿಂದ ನನ್ನ ಮಗನ ಜೀವನಕ್ಕೆ ಏನು ಎಫೆಕ್ಟ್ ಆಗಬಾರ್ದು ಅಂದ್ಬಿಟ್ಟು ತನ್ನ ಅಣ್ಣ ಜಿಮ್ ಕೈಗೆ ಇವ್ರ ಮಗನ್ನ ಕೊಟ್ಟು ಕಳ್ಸ್ಕೊಟ್ಟಿರ್ತಾನೆ. ನೀನೇ ಸಾಕೋ ಇವನ್ನ, ನಾನು ಇವ್ರಪ್ಪ ಅಂತ ಯಾವತ್ತೂ ಕೂಡ ಹೇಳ್ಬೇಡ ಇವನ್ಗೆ ಅನ್ಬಿಟ್ಟು ಕಳ್ಸ್ಕೊಟ್ಬಿಟ್ಟಿರ್ತಾನೆ. ಅದನ್ನೆಲ್ಲ ಕೂಡ ಇಲ್ಲಿ ಹೇಳ್ತಾ ಇರ್ತಾನೆ. ಇವ್ನ್ಗಳು ನಮ್ಮ ಹೀರೋಗೂ ಕೂಡ ಫೈನಲಿ ರಿಯಲೈಸ್ ಆಗುತ್ತೆ ಇವರೇ ನಮ್ಮ ತಂದೆ ಅನ್ಬಿಟ್ಟು. ಇಬ್ರು ಕೂಡ ತಂದೆ ಮಗ ಇಬ್ರು ಕೂಡ ಹ್ಯಾಪಿ ಆಗಿರ್ತಾರೆ. ಇವ್ರನ್ನ ಒಂದು ವಾಲ್ಟನ್ ಐಲ್ಯಾಂಡ್ ಸೇಲ್ ಆಗ್ತಿತ್ತಲ್ಲ, ಅದನ್ನೆಲ್ಲ ಮತ್ತೆ ಸ್ಟಾಪ್ ಮಾಡಿ ಇವ್ರು ಮತ್ತೆ ತಮ್ಮ ಒಂದು ಐಲ್ಯಾಂಡ್ ನ ವಾಪಸ್ ಪಡ್ಕೊಂಡ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನೇ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.